ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ. 1986ರಲ್ಲಿ ಲೋಕಾಯುಕ್ತ ಬಂತು ರಾಮಕೃಷ್ಣ ಹೆಗಡೆಯವರ ಸಮಯದಲ್ಲಿ. ಒಳ್ಳೆಯ ಕೆಲಸವನ್ನು ಮಾಡಿದರು ನಿಜವಾಗಿಯೂ ಲೋಕಾಯುಕ್ತ. ಆದರೆ ಯಾವ ಪ್ರಮಾಣದಲ್ಲಿ ಅದಕ್ಕೆ ಸ್ವಾತಂತ್ರ್ಯ ಕೊಡಬೇಕಾಗಿತ್ತು ಅದು ಕೂಡ ಇಲ್ಲಿವರೆಗೂ ಆಗಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ರು ಮಾಡಿದರು. ಲೋಕಪಾಲ ಸುಮ್ಮನೆ ಏನೋ ಅಣ್ಣಾಚಾರ್ಯ ಅವರ ಆವತ್ತಿನ ನಮ್ಮ ಕೇಜ್ರಿವಾಲ್ರ ಇನ್ನುಳಿದವರ ಒಂದು ಒತ್ತಡದಿಂದಾಗಿ ಮಾಡಿದರು. ನಂತರದಲ್ಲೇ ಕೇಜ್ರಿವಾಲ್ ತಮ್ಮ ಅಧಿಕಾರಕ್ಕೆ ಬಂದಂಥ ಜಿಲ್ಲೆಯಲ್ಲೂ ಸಹಿತ ಮಾಡಲಿಲ್ಲ. ಲೋಕಾಯುಕ್ತ ಪ್ರಬಲವಾಗಿ ಶಕ್ತಿಯಾಗಿ ಮಾತಾಡಿದರು ಭಾಳಷ್ಟು, ಆದರೆ ಆಗಲಿಲ್ಲ. ಕರ್ನಾಟಕದಲ್ಲಿ ಅದನ್ನ ಮೇಲೆ ತಿದ್ದುಪಡಿ ಮಾಡಿ ACBನೋ ಮತ್ತೇನೋ ಮಾಡಿ ಅದನ್ನು ಆದಷ್ಟು ಮತ್ತೆ ಇವತ್ತು ಮಾಡಿದ್ದಾರೆ, ಇಲ್ಲಂತಲ್ಲ. ಅದು ಸಾಕಷ್ಟು ಕೇಸ್ಗಳನ್ನು ಅಂದ್ರೆ 1,51,000 ಪ್ರಕರಣಗಳ ವಿಲೇವಾರಿ ಮಾಡಿದ್ದಾರೆ 86ರಿಂದ ಇಲ್ಲಿವರೆಗೆ ಜನವರಿ 15ರವರೆಗೆ. 1,75,126 ಪ್ರಕರಣಗಳು ದಾಖಲಾದರೆ ಅದರ 1,50,233 ಪ್ರಕರಣಗಳು ವಿಲೇವಾರಿ ಆಗಿದ್ದಾವೆ. 23,893 ಪ್ರಕರಣಗಳು ವಿಚಾರಣೆ ಹಂತದಲ್ಲಿ ಇವೆ ಅಂತೇಳಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಅದು 40 ವರ್ಷ ಆದ ಸಂದರ್ಭ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಬೆಂಗಳೂರಲ್ಲೇ. ಆ ಸಂದರ್ಭದಲ್ಲೇ ನಮ್ಮ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಂತ ಮುಖ್ಯ ನ್ಯಾಯಾಧೀಶರು ಸೂರ್ಯಕಾಂತ್ ಅವರು ಬರ್ತಾ ಇದ್ದಾರೆ. ಏನು ನ್ಯೂಸ್ ನೋಡಿದೆ, ಅದಕ್ಕೆ ನೆನಪಾಯ್ತು ನನಗೆ. ಲೋಕಾಯುಕ್ತಕ್ಕೆ ಇನ್ನೂ ಎಷ್ಟು ಶಕ್ತಿ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ತಪ್ಪಿತಸ್ಥರು ಶಿಕ್ಷೆ ಕೊಡುವಂಥದ್ದು ಅಲ್ಲಿಡಬೇಕಾಗಿತ್ತು ಲೋಕಾಯುಕ್ತರಿಗೆ ಅಂತೇಳಿ. ಲೋಕಾಯುಕ್ತರು ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಬಂದಿದ್ದಾರೆ. ತಮ್ಮ ಶಕ್ತಿಯ ಲಿಮಿಟೇಷನ್ದಲ್ಲೇ ನಿಜವಾಗಿಯೂ ಇವತ್ತಿನ ಅನೇಕ ಅಧಿಕಾರಿಗಳಿಗೆ ಸಿಂಹಸ್ವಪ್ನರಾಗಿದ್ದಾರೆ. ಕೆಲವೊಮ್ಮೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತಹ ನಮ್ಮ ಯಡಿಯೂರಪ್ಪನವ್ರಿಗೆ ಸಹಿತ ಸಿಂಹಸ್ವಪ್ನ ಆಗಿದ್ದು. ಅದೇ ಕಾಲಕ್ಕೆ ನಮ್ಮ ಜನಾರ್ದನ್ ರೆಡ್ಡಿ ಅವರಿಗೆ ಆಗಿರ್ಬೋದು, ಇನ್ನುಳಿದವರು